ದೇವನಹಳ್ಳಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಬಿಜೆಪಿಯವರು ಮಹಾತ್ಮ ಗಾಂಧೀಜಿ ಹೆಸರನ್ನು ತೆಗೆದುಹಾಕಿದ್ದಾರೆ. ಇಡೀ ದೇಶದಲ್ಲಿ ಮನರೇಗಾ ಅತಿ ಯಶಸ್ವಿಯಾಗಿ ನಡೆದಿದೆ. ಕೇಂದ್ರದಲ್ಲಿ ಯುಪಿಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ವೇಳೆ ಈ ಯೋಜನೆ ಜಾರಿಯಾಗಿದೆ. ಯೋಜನೆ ಸಮಾಜಮುಖಿಯಾಗಿ ಯಶಸ್ವಿ ಕಂಡಿದೆ. ಈಗ ಹೆಸರು ಬದಲಾವಣೆ ಮಾಡಿದ್ದಾರೆ. ನಿರಂತರವಾಗಿ ನಮ್ಮ ಹೋರಾಟ ಇರಲಿದೆ. ಮುಂದಿನ ದಿನಗಳಲ್ಲಿ ಮನರೇಗಾ ಹೆಸರಿನಲ್ಲಿ ಮುಂದುವರಿಸುವಂತೆ ಮಾಡಲಾಗುತ್ತದೆ ಎಂದರು. ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದಾರೆ ಅವರು ಮತ್ತು ತಾರತಮ್ಯ ಮಾಡಿದ್ದಾರೆ ಮತ್ತು ಇಡೀ ಭಾರತ ದೇಶದಲ್ಲಿ ಮನ್ರೇಗಾ ಯೋಜನೆ ಯಶಸ್ವಿಯಾಗಿ ನಡೆಸಿದ್ದೀವಿ. ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ನಾನು ಕೂಡ ಆ ಮಂತ್ರಿಮಂಡಲದಲ್ಲಿದ್ದೆ. ಬಹಳ ಯಶಸ್ವಿಯಾಗಿ ಗ್ರಾಮಗಳ ಅಭಿವೃದ್ಧಿಗೆ ಸರ್ವತೋಮುಖ ಕೆಲಸ ಮಾಡಿದ್ದೀವಿ. ಈಗ ಅವ್ರಿಗೆ ಹೆಸರು ಬದಲಾವಣೆ ಮಾಡೋಕ್ಕೆ ಹೋಗಿ ಕಾರ್ಯಕ್ರಮಗಳನ್ನು ಕೂಡ ಮುಟ್ಟುಗೊಳಿಸಿ ಪಂಚಾಯತಿಗೆ ಏನು ನ್ಯಾಯವಾಗಿ ಕೊಡಬೇಕು ಅದರಲ್ಲಿ 60-40 ಮಾಡಿದ್ದಾರೆ. ಅದು ಗ್ರಾಮಗಳ ಆಯ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಗಾಂಧೀಜಿಯವರ ಚಿಂತನೆ ಏನಿತ್ತು, ಗ್ರಾಮಗಳು ಸ್ವರಾಜ್ಯ ಆಗಬೇಕು, ಅವ್ರಿಗೆ ಸ್ವತಂತ್ರ ಇರಬೇಕು, ಅವರ ಅಭಿವೃದ್ಧಿಯನ್ನು ಅವರೇ ಮಾಡಿಕೊಳ್ಬೇಕು, ಅವ್ರಿಗೆ ಸ್ವತಂತ್ರ ಇರಬೇಕು ಅಂತ ಈ ತೀರ್ಮಾನ. ಅದಕ್ಕೆ ತದ್ವಿರುದ್ಧವಾಗಿ ಭಾರತ ಸರ್ಕಾರ ಅವರು ತೀರ್ಮಾನ ಮಾಡೋದಾದರೆ ಇನ್ನು ಪ್ರಜಾಪ್ರಭುತ್ವ ಎಷ್ಟಿದೆ, ಪಂಚಾಯಿತಿಯಲ್ಲಿದೆ, ಪಂಚಾಯಿತಿ ಆಯ್ಕೆ ಯಾಕೆ ಆಗಬೇಕಾಗಿದೆ. ಇದಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ಇದನ್ನು ಅವ್ರು ಬದಲಾವಣೆ ಮಾಡಲೇಬೇಕು. ಮತ್ತೆ ವಾಪಸ್ ಮಹಾತ್ಮ ಗಾಂಧಿ ಹೆಸರಿಡೋ ತನಕ ಕಾಂಗ್ರೆಸ್ ಪಕ್ಷ ನಾವು ಹೋರಾಟ ಮಾಡ್ತೀವಿ.